ದೇವರಿಗೆ ಸ್ತೋತ್ರವಾಗಲಿ. ಈ ಬೆಳಗಿನ ಜಾವದಲ್ಲಿ ದೇವರು ಕೊಟ್ಟಿರೋ ವಾಕ್ಯ ಭಾಗ ಯೆರೆಮೀಯ 9:23-24. ಯೆಹೋವನು ಹೀಗೆನ್ನುತ್ತಾನೆ, ಜ್ಞಾನಿಯು ತನ್ನ ಜ್ಞಾನಕ್ಕೆ, ಪರಾಕ್ರಮಿಯು ತನ್ನ ಪರಾಕ್ರಮಕ್ಕೆ, ಐಶ್ವರ್ಯವಂತನು ತನ್ನ ಐಶ್ವರ್ಯಕ್ಕೆ ಹೆಚ್ಚಳ ಪಡದಿರಲಿ. ಹೆಚ್ಚಳ ಪಡುವನು ತಾನು ನನ್ನನ್ನು ತಿಳಿದು ನಾನು ಲೋಕದಲ್ಲಿ ಪ್ರೀತಿ, ನೀತಿ, ನ್ಯಾಯಗಳನ್ನು ತೋರ್ಪಡಿಸುವ ಯೆಹೋವನಾಗಿರುವನು ಎಂದು ಗ್ರಹಿಸಿಕೊಂಡಿದ್ದಾನೆ ಎಂಬುದಕ್ಕೆ ಹೆಚ್ಚಳ ಪಡಲಿ. ಪ್ರೀತಿ, ನೀತಿ, ನ್ಯಾಯಗಳೇ ನನಗೆ ಆನಂದವೆಂದು ಯೆಹೋವನು ಅನ್ನುತ್ತಾನೆ. ಅಂದರೆ ಈ ದಿನಗಳಲ್ಲಿ ನಾವು ಹೆಚ್ಚಳ ಪಡುವುದು ಅಂದರೆ ನಮ್ಮನ್ನು ನಾವೇ ಹೆಚ್ಚಿಸಿಕೊಳ್ಳುವುದು, ನಮ್ಮನ್ನು ನಾವೇ ಒಂದು ದೊಡ್ಡವರು ಅನ್ನುವ ಒಂದು ಹೆಚ್ಚಳ ಪಡೋದಕ್ಕೆ 1 ಕೊರಿಂಥರ್ 3:21 ಈ ರೀತಿ ಇದೆ, ಹೆಚ್ಚಳ ಪಡುವವನು ಕರ್ತನಲ್ಲಿಯೇ ಹೆಚ್ಚಳ ಪಡಲಿ ಎಂಬ ದೈವೋಕ್ತಿ ನೆರವೇರುವುದಕ್ಕೆ ಇದರಿಂದ ಮಾರ್ಗವಾಯಿತು. ಅಂದರೆ ನಾವು ಹೆಚ್ಚಳ ಪಡುವವರು ಯೇಸು ಕ್ರಿಸ್ತನು ನನ್ನಲ್ಲಿದ್ದಾನೆ, ಯೇಸುವೇ ನಿಜವಾದ ದೇವರು. ಮತ್ತು ಇವಾಗ ನಾವು ವಾಕ್ಯ ಓದೋದಾಗೆ ಪ್ರೀತಿಯಲ್ಲಿ ಮತ್ತು ನೀತಿಯಲ್ಲಿ, ನ್ಯಾಯಗಳಲ್ಲಿ ನಮ್ಮನ್ನು ನಾವು ಹೆಚ್ಚಳ ಪಡಬೇಕಾಗಿದೆ. ಸ್ಪಷ್ಟವಾಗಿದೆ 24 ಯೆರೆಮೀಯ 9 ಹೆಚ್ಚಳ ಪಡೋನು ತಾನು ನನ್ನನ್ನು ತಿಳಿದು ನಾನು ಲೋಕದಲ್ಲಿ ಪ್ರೀತಿ, ನೀತಿ, ನ್ಯಾಯಗಳನ್ನು ತೋರ್ಪಡಿಸುವ ಯೆಹೋವನಾಗಿರುವನು ಎಂದು ಗ್ರಹಿಸಿಕೊಂಡು ಅದರಲ್ಲಿ ಹೆಚ್ಚಳ ಪಡಲಿ. ಎಷ್ಟು ಸ್ಪಷ್ಟವಾಗಿದೆ ನೋಡ್ರಿ. ಅದರಿಂದ ನಾವು ಹೆಚ್ಚಳ ಪಡುವುದು ಅಂದರೆ ಇಂಗ್ಲೀಷಲ್ಲಿ ಈಗೋ ಅಂತಾರೆ, ಕನ್ನಡದಲ್ಲಿ ಹೆಮ್ಮೆ ಅಂತಾರೆ. ಈ ರೀತಿಯಾಗಿ ನಾವು ನಮ್ಮನ್ನು ನಾವೇ ಹೆಚ್ಚಿಸ್ಕೊಳ್ಬೇಕಾಗಿರೋದು ಯಾವುದರಲ್ಲಂದರೆ ನಮ್ಮಲ್ಲಿ ದೇವರಿದ್ದಾರೆ, ಅವರೇ ನಿಜವಾದ ದೇವರು. ಈ ದೇವರನ್ನು ಇತರರಿಗೆ ತೋರಿಸ್ಪಡಿಸ್ಬೇಕು ಅಂತುವುದು ಈ ಒಂದು ಹೆಮ್ಮೆ ನಮ್ಮಲ್ಲಿ ಇರಬೇಕಂತೆ. ನಾವು ಉದಾಹರಣೆಗೆ ನೋಡಬೇಕಾದ್ರೆ ಚರ್ಚಿಗೆ ಬರ್ತಾರೆ, ಅವರು ಚರ್ಚಿ ಒಳಗಡೆ ಎಂಟ್ರ್ ಆಗ್ಬೇಕಾದ್ರೆ ಅವರು ವ್ಯಾಧಿಯಿಂದನೋ ಇಲ್ಲ ಯಾವುದೋ ಒಂದು ಶಾಪಗಳಿಂದನೋ ಮಾಂತ್ರಿಕ ಕ್ರಿಯೆಗಳಿಂದನೋ ಏನೋ ಹಣದ ಸಮಸ್ಯೆಯಿಂದನೋ ಬರ್ತಾರೆ, ಬಿಡುಗಡೆ ಆಗ್ತಾರೆ. ಅದಾದ ಮೇಲೆ ಅವರ ಮೈಂಡ್ ಪೂರ್ತಿ ಭಾಳ ಚೆನ್ನಾಗಿ ಲೋಕದ ಮೇಲೆ ಸೆಟ್ ಆಗಿಬಿಟ್ಟು ಯಾವಾಗ ನೋಡಿದ್ರೂ ನಮಗೆ ಅವ್ರಿಗೆ ಮನೆ ಇದೆ, ನಮಗೆ ಮನೆ ಇಲ್ಲ ಅನ್ನೋದು, ಅವರಿಗೆ ಬಂಗಾರ ಇದೆ, ನಮಗೆ ಬಂಗಾರ ಇಲ್ಲ ಅನ್ನೋದು, ಅವ್ರಿಗೆ ಸ್ಕೂಟ್ರ್ ಇಲ್ಲ ಅನ್ನೋದು, ಕಾರ್ ಮತ್ತು ಎಲ್ಲ ಕೊಟ್ಟ ಮೇಲೆ ಕಾರ್ ಇಲ್ಲ, ಅವ್ರ ಮನೇಲಿ ಕಾರ್ ಇದೆ, ನಮಗೆ ಕಾರ್ ಬೇಕು ಅನ್ನೋದು, ಮತ್ತು ಅವ್ರ ಮನೆಗೆ ಇದೆಯೋ ಇಲ್ಲವೋ ನಮ್ಮನ್ನು ದೇವರು ಹೆಚ್ಚಿಸಲಿ ಅಂಥೇಳಿ ಅವರು ಒಬ್ಬೊಬ್ಬರು ಬೇರೆಯವ್ರ ಮನೇಲಿ ಇದೆ ಅಂತ ಕೇಳ್ತಾರೆ. ತನ್ನನ್ನು ತಾನೇ ಹೆಚ್ಚಿಸ್ಕೊಳ್ಳೋದಕ್ಕೆ ಹಣ ಏನು ಮಾಡ್ತಾಯಿದ್ದಾರೆ ಅಂತ ಹೇಳಿದ್ರೆ ತನ್ನನ್ನು ಬಂಗಾರಗಳನ್ನು ಹಾಕ್ಕೊಂಡು ಬೇರೆಯವರಿಗೆ ತೋರ್ಪಡಿಸುವಂಥದ್ದು. ಅವರು ಅದನ್ನು ನೋಡಿಬಿಟ್ಟು ಯೇಸು ನಮ್ಮಲ್ಲಿದ್ದಾರೆ ಅಂತ ಇದರಿಂದ ಗೊತ್ತಾಗಲಿ ಅಂತ ಈ ರೀತಿಯಾಗಿ ನಾವು ಹಣಗಳು ಮಾಡ್ಕೊಂಡು ಅವರಿಗೆ ನಾವೇ ನಿಜವಾದ ದೇವರಂತ ತೋರ್ಸೋಕ್ಕೆ ಹೋದರೆ ಅದು ಎಂಡುವರೆಗೂ ಮುಗಿಯಲ್ಲ. ಯಾಕಂದರೆ ನಾವು ಅಂಬಾನಿಯನ್ನು ಇರುವ ಈ ಲೋಕದಲ್ಲಿರುವ ಶ್ರೀಮಂತರು ಅದಾನಿಯನ್ನು ಅವ್ರನ್ನೆಲ್ಲ ನಾವು ಸೈಡ್ ಹೊಡ್ಕೊಂಡು ಅದ್ರ ಮೇಲೆ ಫೋಕಸ್ ಹಾಕ್ಕೊಂಡು ಹೋಗೋದಕ್ಕೆ ದೇವರು ನಮ್ಮನ್ನು ಹೆಚ್ಚಳ ಪಡೋದಕ್ಕೆ ಬಿಟ್ಟಿಲ್ಲ. ಅಂದರೆ ಅವಶ್ಯಕತೆಗಳು ಆ ಸಮಯಕ್ಕೆ ನಮಗೆ ಕೊಡ್ತಾರೆ. ನಾವು ಹೆಚ್ಚಳ ಪಡುವಂಥದ್ದು ಆತ್ಮೀಕದಲ್ಲಿ ದೇವರಲ್ಲಿ ಹೆಚ್ಚಿಸಲ್ಪಡೋದಕ್ಕೆ. ಅದೇ 1 ಕೊರಿಂಥರ್ 3:21 ಈ ರೀತಿಯಾಗಿ ಸ್ಪಷ್ಟವಾಗಿದೆ. ಏನಂತ ಹೇಳಿದ್ರೆ, ಮನುಷ್ಯ ಮಾತ್ರದವರ ವಿಷಯದಲ್ಲಿ ಯಾರು ಹಿಗ್ಗದಿರಲಿ, ಏಕೆಂದರೆ ಸಮಸ್ತವು ನಿಮ್ಮದು. ಅಂದರೆ ನಮ್ಮನ್ನು ನಾವು ಹೆಚ್ಚಿಸ್ಕೊಳ್ಳೋದಕ್ಕೆ ಏನಿಲ್ಲ, ಎಲ್ಲ ಸೃಷ್ಟಿ ಮಾಡಿ ನಮ್ಮನ್ನು ಹುಟ್ಟಿಸಿ ತಾಯಿ ಹೊಟ್ಟೆ ಒಳಗಡೆ ಮುಂಚೆನೇ ನಮ್ಮನ್ನು ಆರಿಸಿ ತೆಗೆದುಕೊಂಡು ನಮ್ಮನ್ನು ಈ ಲೋಕದಲ್ಲಿ ಆಯುಸ್ಸು, ಆರೋಗ್ಯ ಎಲ್ಲ ಕೊಡೋದು, ಪರಲೋಕ ರಾಜ್ಯ ಕೊಡೋದೆಲ್ಲ ದೇವರು ಇದರಲ್ಲಿದೆ ನೋಡ್ರಿ. 22 ಪೌಲನಲ್ಲಿ ಅಪೊಸ್ತಲನಾಗಲಿ ಫೇಫನಲ್ಲಿ ಲೋಕವಾಗಲಿ ಜೀವವಾಗಲಿ ಮರಣವಾಗಲಿ ಈ ಲೋಕದ ಆಶೀರ್ವಾದವಾಗಿ ಜೀವಿಸೋದಕ್ಕೆ, ಅವಶ್ಯಕತೆಗಳನ್ನು ಸಂಧಿಸೋದಕ್ಕೆ ಮತ್ತು ನಮ್ಮ ಜೀವಂತವಾಗಿರೋದಕ್ಕೆ, ಮರಣವಾಗಲಿ ಎಲ್ಲ 3 ಇದರಲ್ಲಿದೆ.
ಈಗಿನ ಸಂಗತಿಗಳಾಗಲಿ ಮುಂದಿನ ಸಂಗತಿಗಳಾಗಲಿ ಸಮಸ್ತವೂ ನಿಮ್ಮದೇ. ನಮ್ಮ ಜೀವನವಾಗಲಿ ನಮ್ಮ ಮಕ್ಕಳ ಸಂತತಿಗಳಾಗಲಿ ಎಲ್ಲವೂ ದೇವ್ರದೇ. ನೀವಂತೂ ಕ್ರಿಸ್ತನು ದೇವರವನು. ಕ್ರಿಸ್ತನಲ್ಲಿ ನಾವು ಹೆಚ್ಚಳ ಪಡಬೇಕು, ದೇವರಲ್ಲಿ ಹೆಚ್ಚಳ ಪಡಬೇಕು, ದೇವರನ್ನು ಸಾಕ್ಷಿಯಾಗಿ ತೋರಿಸ್ಕೊಡೋಕ್ಕೆ, ಯೇಸು ಕ್ರಿಸ್ತನು ಚಿಕ್ಕ ಯೇಸುವಾಗಿ ಬಾಳೋದಕ್ಕೆ, ಅವ್ರ ಮಗನಾಗಿ ಬಾಳೋದಕ್ಕೆ, ಯೇಸುವನ್ನು ಎಲ್ಲಿ ಹೋದ್ರೂ ನಮ್ಮ ಮುಖಗಳಿಂದ ನಮ್ಮ ಮಹಿಮೆಯಿಂದ ನಮ್ಮ ಸಾಕ್ಷಿಯ ಜೀವಿತದಿಂದ ತೋರಿಸ್ಕೊಳ್ಳೋದಕ್ಕೆ ಅದರಲ್ಲಿ ಈಗೋ ಪಡಬೇಕು. ಪೌಲನು ಅದನ್ನೇ ಹೇಳೋದು, ನಾನು ಲೋಕದಲ್ಲಿರೋದನ್ನೆಲ್ಲ ಡಸ್ಟ್ ಅಂದರೆ ಕಸವಾಗಿ ಎಣಿಸಿ ದೇವರಲ್ಲಿ ಮಾತ್ರನೇ ಹೆಚ್ಚಳ ಪಡುತ್ತೇನೆ ಅಂತ ಎಲ್ಲ ಆಸ್ತಿ ಪಾಸ್ತಿಗಳನ್ನೆಲ್ಲ ಬಿಟ್ಟು, ಅವರ ಎಜುಕೇಷನ್ಗಳನ್ನೆಲ್ಲ ಬಿಟ್ಟು, ಅವರು ಎಲ್ಲವನ್ನೂ ತ್ಯಾಗ ಮಾಡಿ, ಕಷ್ಟಗಳು, ಹಿಂಸೆಗಳು, ಊಟ ಇಲ್ಲದೆ, ಬಟ್ಟೆಗಳಿಲ್ಲದೆ, ವಸ್ತ್ರ ಇಲ್ಲದೆ ಎಲ್ಲದರಲ್ಲೂ ದೇವರನ್ನು ಹೆಚ್ಚಿಸಿದ್ರು, ದೇವರನ್ನು ಮಹಿಮೆ ಪಡಿಸಿದ್ರು. ನಾವು ಸ್ವಲ್ಪ ದೇವರಲ್ಲಿ ಬಂದು ಸ್ವಲ್ಪ ಹಣ ಬರೋಷ್ಟೊತ್ತಿಗೆ ಈಗೋ ಪ್ರಾಬ್ಲಮ್ ಬಂದ್ಬಿಡುತ್ತೆ. ಆದ್ದರಿಂದ ಇನ್ನೂ ಬೇಕಂತೀವಿ, ಮತ್ತು ಬೇರೆಯವ್ರ ಹತ್ರ ತನ್ನನ್ನು ತಾನು ಹೆಚ್ಚಿಸ್ಕೊಳ್ತೀವಿ. ಇದರಿಂದ ನರಕಕ್ಕೆ ಹೋಗ್ತೀವಿ ಹೊರತು ಪರಲೋಕ ರಾಜ್ಯಕ್ಕೆ ಹೋಗೋದಿಲ್ಲ. ಈ ಸ್ವಭಾವಗಳೆಲ್ಲ ನಮ್ಮನ್ನು ಪಾಪದ ಮಾರ್ಗದಲ್ಲಿ ಇರೋದರಿಂದ ನರಕಕ್ಕೆ ಕರ್ಕೊಂಡು ಹೋಗುತ್ತೆ. ಕೀರ್ತನೆಯಲ್ಲಿ ಸ್ಪಷ್ಟವಾಗಿ 27 ದೇವರು ಸ್ಪಷ್ಟವಾಗಿ ಮಾತಾಡ್ತಾ ಇದ್ದಾರೆ. ಅದರಲ್ಲಿ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ನೋಡ್ರಿ, 27 ಕೀರ್ತನೆ. ಕೆಲವರು ರಥ ಬಲದಲ್ಲಿ, ಕೆಲವರು ಅಶ್ವಬಲದಲ್ಲಿ ಹೆಚ್ಚಳ ಪಡುತ್ತಾರೆ. ಅಂದರೆ ಅವರ ಇರುವ ಆಸ್ತಿ ಪಾಸ್ತಿಗಳ ಮಧ್ಯದಲ್ಲಿ ಅದರಲ್ಲಿ ನಮಗಿಷ್ಟಿದೆ ಅಷ್ಟಿದೆ ಅಂಥೇಳಿ ಈ ರೀತಿಯಾಗಿ ತನ್ನ ಬಲದಿಂದ, ನನ್ನ ಶಕ್ತಿಯಿಂದ ನಾನು ಓದಿದ್ದೀನಿ ಇಷ್ಟು, ನಾನು ಹೆಚ್ಚು ಕಷ್ಟಪಟ್ಟಿದ್ದೀನಿ ಅಂತ. ಒಂದು ಮಲೇಷ್ಯಾದಲ್ಲಿ ಒಂದು ದೊಡ್ಡ ಕಂಪನಿ, ಅಂದರೆ ಭಾನುವಾರ ದಿನ ಒಂದು ಸ್ಟೋರ್ ಥರ, ಅದು ಎಲ್ಲ ಸಿಗುವಂಥದ್ದು, ಫೋರಮ್ ಥರ ಸಿಟಿಗಳಲ್ಲಿ ಇರ್ತವೆ, ಎಲ್ಲ ವಸ್ತುಗಳು ಸಿಗುತ್ತವೆ. ಅದನ್ನು ಕ್ರೈಸ್ತರು ನಡೆಸ್ತಾ ಇದ್ರಂತೆ, ಒಂದು ದೇವರ ಮಗ. ಅವ್ರು ನಡೆಸಿ ಮುಗಿದ ಮೇಲೆ ಮಕ್ಕಳಿಗೆ ಭಾಗ ಬಂದಾಗ ಒಬ್ಬೊಬ್ಬರಿಗೆ ಒಂದೊಂದು ಶೇರ್ ಆದಾಗ ಒಬ್ಬ ಬಂದ್ಬಿಟ್ಟು, ಭಾನುವಾರ ಅಧಿಕವಾಗಿ ಬಿಸ್ನೆಸ್ ನಡೀತೈತೆ, ನಾವೇನಕ್ಕೆ ಭಾನುವಾರ ಇದನ್ನು ಓಪನ್ ಮಾಡಿ ಇಡಬೇಕು, ಕ್ಲೋಸ್ ಮಾಡಿ ಇಡೋದು, ನಾವು ಭಾನುವಾರ ಓಪನ್ ಮಾಡೋಣ ಅಂತೇಳ್ಬಿಟ್ಟು ಚರ್ಚ್ಗೆ ಹೋಗೋದನ್ನು ಬಿಟ್ಟು ಅದನ್ನು ಓಪನ್ ಮಾಡಿ ಕೂತ್ಕೊಂಡ್ರು. ಅವ್ರ ತಂದೆ ಹೇಳಿದ್ರು, ಸೋಮವಾರದಿಂದ ಶನಿವಾರ ಎಷ್ಟು ಬರುತ್ತೋ ಅಷ್ಟೇ ಸಾಕು, ದೇವ್ರು ಬ್ಲೆಸ್ ಮಾಡ್ತಾರೆ. ಭಾನುವಾರ ದಿನ ಎಷ್ಟೇ ಕೋಟಿ ಬಂದ್ರೂ, ಎಕ್ಸ್ಟ್ರಾ ಡಬಲ್ ಹಣ ಬಂದ್ರೂ ಬೇಡ ಅಂತ ಹೇಳಿದ್ರು. ಆದರೆ ಅವರು ಕೇಳಲಿಲ್ಲ ಮಕ್ಕಳು. ಅಂದರೆ ತಂದೆ ಕಷ್ಟಪಟ್ಟು ಸಂಪಾದನೆ ಮಾಡಿ ಇರೋದು ದೇವರ ಭಯಭಕ್ತಿಯಲ್ಲಿ. ಅವರು ಬೆಳಗಿನ ಜಾವದಲ್ಲಿ ಪ್ರಾರ್ಥನೆ ಮಾಡ್ತಿದ್ರಂತೆ, ಸಂಜೆ ಆಫೀಸ್ ಕಾಲಿಟ್ಟಾಗ ಮನೆಯಲ್ಲಿ ಪ್ರಾರ್ಥನೆ ಮಾಡ್ತಾರೆ, ಮತ್ತು ಕ್ಲೋಸ್ ಮಾಡ್ಬೇಕಾದ್ರೆ ಪ್ರಾರ್ಥನೆ ಮಾಡ್ತಿದ್ರಂತೆ, ಹಣಗಳೆಲ್ಲ ಖರ್ಚು ಮಾಡುವ ಜ್ಞಾನ ಕೊಡುವಂಥ ಪ್ರಾರ್ಥನೆ ಮಾಡ್ತಿದ್ರಂತೆ. ಇಷ್ಟೆಲ್ಲ ನಡೀತಾ ಇದ್ದರೂ ಕೂಡ ಅವರು ಮಾಡಿ, ದೇವರು ಇದನ್ನು ಯಾರಾದರೂ ಹೆಂಗಿದ್ದೀರ ಅಂತ ಹೇಳಿದ್ರೆ ದೇವರ ಕೃಪೆಯಲ್ಲಿ ಚೆನ್ನಾಗಿದ್ದೀನಿ ಅಂತ ಹೇಳೋದು. ನೀವು ಟ್ಯಾಲೆಂಟ್ ಜಾಸ್ತಿ, ನಿಮಗೆ ಬಿಸ್ನೆಸ್ ಎಲ್ಲ ಚೆನ್ನಾಗಿ ಮಾಡ್ತೀರ ಅಂದರೆ ನನ್ನ ಟ್ಯಾಲೆಂಟ್ ಏನಿಲ್ಲ, ಇದು ದೇವರ ಕೃಪೆ, ದೇವರ ಆಶೀರ್ವಾದದಿಂದ ಇದನ್ನು ನಡೆಸ್ತಾ ಇದ್ದೀನಿ ಅಂತ ಹೇಳ್ತಿದ್ರಂತೆ. ದೇವ್ರನ್ನ ಒಂದೊಂದು ಮಾತಿಗೂ ದೇವ್ರನ್ನ ಹೆಚ್ಚಿಸ್ತಾ ಇದ್ರಂತೆ, ದೇವರಿಂದ ನಡೀತಾ ಇದೆ ಅಂತ. ಈ ಮಗ ಬಂದ್ಬಿಟ್ಟು ಭಾನುವಾರ ಓಪನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಚರ್ಚಿಗೆ ಹೋಗ್ದಂಗೆ. ಹಂಗೆ ಲೋಕ 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 ಅಂತ ಹೋಗಿ ಆ ಹಣದಲ್ಲಿ ಏನೋ ಒಂದು ಕಳ್ಳತನ ಆದರೂ, ಕೆಲಸ ಮಾಡೋರು ಏನೋ ಇದು ಮಾಡಿದ್ರು, ಏನೋ ಶಾರ್ಟ್ ಸರ್ಕ್ಯೂಟ್ ಆಗಿ ಎಲ್ಲ ಬರ್ನ್ ಆದ್ರೂ, ಏನೋ ಕಾಯಿಲೆಗಳು ಬಂದು ಅದು ಆಸ್ಪತ್ರೆಗೆ ಹೋಗೋ ಥರನೋ ಏನೋ ಒಂದು ಮಾಡ್ತಾರೆ ದೇವರು. ಯಾಕಂದರೆ ಲೋಕದಲ್ಲಿ ಮಗ್ನರಾಗಿರೋದ್ರಿಂದ ದೇವರ ಯೋಚನೆಗಳು, ದೇವರ ಪ್ರಾರ್ಥನೆಗಳು, ದೇವರ ಮಕ್ಕಳ ಐಕ್ಯತೆಗಳು, ದೇವರ ಕೃಪೆಗಳು ಏನೇನಿಲ್ಲ, ಬರೀ ಲೋಕ. ಅದರಿಂದ ಭಾಳ ದಿನಗಳು, ವರ್ಷಗಳು ಅಲ್ಲೇ ಆ ಫ್ಯಾಕ್ಟ್ರಿ ಲಾಸ್ ಬಂದು ಮುಚ್ಚಿಬಿಟ್ರಂತೆ. ಅವಾಗ ಹೇಳಿದ್ರಂತೆ, ಕಷ್ಟನೂ ಪಟ್ವಿ, ಆದರೆ ದೇವರ ಕೃಪೆ ಅದರಲ್ಲಿದ್ದು ನಡೆಸ್ತಿದ್ರು. ಇವಾಗ ನಿನಗೆ ಬಂದ ಶೇರನ್ನು ನೀನು ಹಾಳು ಮಾಡ್ಕೊಂಡೆ, ಇವಾಗ ನಮಗೂ ನನ್ನ ತಂದೆ ಆಗಿದ್ದೀನಿ, ನನ್ನ ಹತ್ರನೂ ಏನಿಲ್ಲ, ಎಲ್ಲ ನಿಮಗೆ ಹಂಚ್ಕೊಟ್ಟಿದ್ದೀನಿ, ನನಗಿರೋವರೆಗೂ ಇದರಲ್ಲಿ ಇರ್ತೀನಿ, ನಾನು ಹೋದ ಮೇಲೆ ಬೇಕಾದ್ರೆ ತಗ. ಬಟ್ ದೇವ್ರನ್ನ ಬಿಟ್ಟು ನೀನು ದೂರ ಹೋಗಿದ್ಯಾ, ದೇವ್ರನ್ನ ಹೆಚ್ಚಿಸಬೇಕು. ಏನೇನು ನಡೆದ್ರೂ
ಒಂದು ಕಂಪ್ನಿ ಮಾಡಿದಾಗ ಹೆಂಗೆ ನಡೀತಿದೆ ಬ್ರದರ್ ನಿಮ್ಮ ಕಂಪ್ನಿ ಅಂದರೆ, ದೇವ್ರ ಕೃಪೆಯಿಂದ ದೇವರು ಚೆನ್ನಾಗಿ ನಡೆಸ್ತಾ ಇದ್ದಾರೆ ಅಂತ ಬರಬೇಕು. ನನ್ನ ಬಲ, ನನ್ನ ಶಕ್ತಿ, ರಾತ್ರಿ ಹಗಲು ನಾನು ಕಷ್ಟಪಟ್ಟಿದ್ದೀನಿ, ಓದಿದ್ದೀನಿ ಅಂತ ಹೇಳಿದ್ರೆ ಅದು ಬಿದ್ದೋಗುತ್ತೆ. ಆ ರೀತಿಯಾಗಿ ನಾವು ಎಚ್ಚರ ಪಡುವಂಥದ್ದು ನಮ್ಮ ರಥಬಲದಲ್ಲಾಗಲಿ ನಮ್ಮ ಅಶ್ವಬಲದಲ್ಲಾಗಲಿ ಎಚ್ಚರ ಪಡುವುದಿಲ್ಲ. ನಾವಾದರೂ ನಮ್ಮ ದೇವರ ಆದ ಯೆಹೋವನಲ್ಲಿಯೇ ಎಚ್ಚರ ಪಡಬೇಕು. ನಾವು ಎಚ್ಚರ ಪಡಬೇಕಾಗಿರೋದು ದೇವರಲ್ಲಿ, ದೇವರ ಕೃಪೆಯಲ್ಲಿ. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಸುತ್ತಿಮದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯೇ, ಅಪ್ಪ ಈ ಜೀವನವಾಗಲಿ, ಅಪ್ಪ ಎಸೆಯ ಮರಣವಾಗಲಿ, ಯೇಸುವೇ ಈ ಲೋಕವಾಗಲಿ, ಮತ್ತು ಮುಂದಿನ ಕಾಲದಲ್ಲಿ ನಡೆಯುವಂಥ ಸಮಸ್ತವೂ ನಿನ್ನ ಕರದಲ್ಲಿದೆ. ನಮ್ಮ ಆಯುಸ್ಸು ನಿನ್ನ ಕರದಲ್ಲಿದೆ, ಆರೋಗ್ಯ ನಿಮ್ಮ ಕರದಲ್ಲಿದೆ. ಎಸೆಯ ನಾವು ಪರಲೋಕ ರಾಜ್ಯಕ್ಕೆ ಹೋಗೋದು, ಆತ್ಮಿಕದಲ್ಲಿ ನಡೆಸೋದು, ಪ್ರಾರ್ಥನೆಗಳಲ್ಲಿ, ವಾಕ್ಯಗಳಲ್ಲಿ, ದೇವರ ಮಕ್ಕಳ ಜೊತೆ ಐಕ್ಯತೆಯಲ್ಲಿ, ಸತ್ಯದಲ್ಲಿ ಬೆಳೆದು ಸತ್ಯದ ಮಾರ್ಗದಲ್ಲಿ ನಡೆಯೋದಕ್ಕೆ ಎಲ್ಲ ನಿನ್ನ ಕೃಪೆ, ನಿನ್ನ ಹಸ್ತದಲ್ಲಿದೆ. ನಾವು ಎಚ್ಚರ ಪಡುವುದು ಏನಿಲ್ಲ. ಎಷ್ಟೋ ಜನ ಇದ್ದಾರೆ, ಅವ್ರನ್ನೆಲ್ಲ ರಕ್ಷಿಸಿದಾಗೆ ಆರಿಸಿ ನಮ್ಮನ್ನು ರಕ್ಷಿಸೋದಕ್ಕಾಗಿ ಸ್ತೋತ್ರ. ಯಾರಿಗೂ ಸಿಗದೇ ಇರೋ ಭಾಗ್ಯ ನಮಗೆ ಕೊಟ್ಟೋದಕ್ಕಾಗಿ ಸ್ತೋತ್ರ. ನಾವು ಎಚ್ಚರ ಪಡಬೇಕಾಗಿರೋದು ನಿನ್ನಲ್ಲಿ. ಸ್ವಲ್ಪ ಆಶೀರ್ವಾದ ಬಂದಿದ್ದ ತಕ್ಷಣ ದೇವರ ಮೇಲೆ ಇಡುವ ಮೊದಲನೇ ಸ್ಥಾನ ಬಿಟ್ಟು ಈ ಲೋಕದ ಆಡಂಬರಕ್ಕೆ ಹೋಗಿ ಇನ್ನೊಬ್ಬರ ಹತ್ರ ತನ್ನನ್ನು ತಾನೇ ತೋರಿಸ್ಕೊಳ್ಳುವುದು, ಎಚ್ಚರ ಪಡುವುದು, ಇದು ಬಹಳ ದಿನ ನಿಲ್ಲೋದಿಲ್ಲ. ಬಿದ್ದೋಗಿ ಎಸೆಯ ಅಳಿದು ಪಾತಾಳಕ್ಕೆ ಹೋಗುವಂಥದ್ದಾಗಿದೆ. ಈ ರೀತಿಯಾಗಿ ಪ್ರತಿಯೊಂದು ನಮ್ಮಲ್ಲಿ ಕೊಟ್ಟಿರುವಂಥ ವಸ್ತುಗಳಾಗಲಿ, ನಾವು ಜೀವಂತವಾಗಿರೋದು, ಆಸ್ತಿಪಾಸ್ತಿಗಳು, ಹೆಂಡತಿ ಮಕ್ಕಳು, ನಮ್ಮ ಆತ್ಮಗಳು, ಕುಟುಂಬದಲ್ಲಿ ನಡೀತಿರುವ ಎಲ್ಲ ಕಾರ್ಯಗಳು ನಿನ್ನ ಕೃಪೆ, ನಿನ್ನ ಆಶೀರ್ವಾದ. ನಾವು ಪ್ರಾರ್ಥನೆ ಮಾಡಬೇಕಾಗಿರೋದು ಆತ್ಮಿಕದಲ್ಲಿ ಬೆಳೆಯೋದಕ್ಕೆ. ಆದರೆ ನೀನು ಆಶೀರ್ವದಿಸಿದರೆ ಆಶೀರ್ವಾದ ನಿಲ್ಲುತ್ತದೆ ತಂದೆ. ಅಪ್ಪ, ಅದನ್ನು ಯಾರು ಕೂಡ ಮುಚ್ಚಲು ಆಗೋದಿಲ್ಲ. ಯೇಸುವೇ, ನೀನು ಮುಚ್ಚಿದರೆ ಯಾರು ತೆರೆಯಲು ಆಗೋದಿಲ್ಲ. ಯೇಸುವೇ, ನೀನು ಒಬ್ಬನ ಆಶೀರ್ವದಿಸಿದರೆ ಎಸೆಯ ಅದನ್ನು ಯಾರು ಕದ್ದುಕೊಂಡು ಹೋಗೋದಕ್ಕೆ ಆಗೋದಿಲ್ಲ. ಅದು ಯಾವ ಸೈತಾನಿಗೂ ಶಕ್ತಿ ಇಲ್ಲ. ನೀನೊಬ್ಬರನ್ನ ಕೈ ಬಿಟ್ಟರೆ ಅಪ್ಪ ಯಾರು ಕಾಪಾಡೋಕ್ಕೂ ಆಗೋದಿಲ್ಲ. ಇಷ್ಟು ದೊಡ್ಡ ಶಕ್ತಿಗಳ ದೇವರು ಎಸೆಯ ನಮ್ಮನ್ನು ಹೆಚ್ಚಿಸೋದಕ್ಕಾಗಿ ಸ್ತೋತ್ರ. ನಾವು ನಿಮ್ಮನ್ನು ಈ ಲೋಕದ ಅವಶ್ಯಕತೆಗಳಲ್ಲಿ ನಮಗೆ ಕೊಟ್ಟಿರೋ ಆಶೀರ್ವಾದವನ್ನು ಇಟ್ಟುಕೊಂಡು ನಾವು ಹೆಚ್ಚಿಸಿಕೊಳ್ಳೋದು ಹಾಗೆ ಆತ್ಮಿಕದಲ್ಲಿ ವರಗಳ ಕೃಪೆಗಳಿಂದ ಪ್ರೀತಿ, ನೀತಿ, ನ್ಯಾಯಗಳಲ್ಲಿ ಹೆಚ್ಚಿಸಿಕೊಳ್ಳುವಂತೆ, ಆತ್ಮಿಕ ಬೆಳವಣಿಗೆಯಲ್ಲಿ ಹೆಚ್ಚಿಸಿಕೊಳ್ಳುವಂತೆ, ಲೋಕದ ಅವಶ್ಯಕತೆಗಳನ್ನು ನಾವು ಮರೆಯಾಗಿಟ್ಟು ಅದು ಕೊಟ್ಟಿರೋದು ನಿನ್ನ ಕೃಪೆ. ಅಪ್ಪ, ನಾವು ನಿಂತಿರೋದು ನಿರ್ಮಲವಾಗದೇ ಇರೋದು ನಿನ್ನ ಕೃಪೆ ಅಂತ ಹೇಳಿ ನಿಲ್ಲೋದಕ್ಕೆ ಕೃಪೆ ಮಾಡಿರಿ, ಆಶೀರ್ವದಿಸಿರಿ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆ, ಆಮೇನ್.